ವಿದ್ಯಾರ್ಥಿಗಳೇ, ಸ್ವಾಗತ. ನಾವೀಗ ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಪ್ರಾಸೆಸ್ ಮೂಲಕ ಫ್ಲಾಟ್ ಪೊಸಿಷನ್ ನಲ್ಲಿ 10 mm ದಪ್ಪವಿರುವ ಮೈಲ್ಡ್ ಸ್ಟೀಲ್ ಪ್ಲೇಟ್ ನಲ್ಲಿ ಸಿಂಗಲ್ ವಿ ಬಟ್ ಜಾಯಿಂಟ್ ಅನ್ನು ನಿರ್ಮಿಸಲು ಮತ್ತು ಪರೀಕ್ಷಿಸಲು ಕಲಿಯುತ್ತೇವೆ. ಈ ಅಭ್ಯಾಸದ ಕೊನೆಯಲ್ಲಿ ನೀವೇನು ಕಲಿತಿರುತ್ತೀರೆಂದರೆ ಗ್ಯಾಸ್ ಕಟ್ಟಿಂಗ್ ಮತ್ತು ಗ್ರೈಂಡಿಂಗ್ ಮೂಲಕ ಬಿ ವೆಲ್ಡಿಂಗ್ನೊಂದಿಗೆ ಪ್ಲೇಟ್ಸ್ ಅನ್ನು ತಯಾರಿಸುವುದು, ರೂಟ್ ಗ್ಯಾಪ್ ಅನ್ನು ಹೊಂದಿಸುವುದು ಮತ್ತು ಟ್ಯಾಕ್ ವೆಲ್ಡ್ ಬೀಡ್ ಅನ್ನು ಡೆಪಾಸಿಟ್ ಮಾಡಿ ಸರ್ಫೇಸ್ ಡಿಫೆಕ್ಟ್ಸ್ ಇದೆಯೇ ಎಂದು ಪರಿಶೀಲಿಸುವುದು. ವೆಲ್ಡಿಂಗ್ ಪ್ರಾಸೆಸ್ಗೆ ಬೇಕಾದ ಟೂಲ್ಸ್ಗಳನ್ನು ನೋಡೋಣ. ಸ್ಟೀಲ್ ರೂಲ್, ಬಾಲ್ ಪಿನ್ ಹ್ಯಾಮರ್, ಹಾಫ್ ರೌಂಡ್ ಫೈಲ್, ಟ್ರೈ ಸ್ಕ್ವೇರ್, ಟಾಂಗ್ಸ್, ಚಿಪ್ಪಿಂಗ್ ಹ್ಯಾಮರ್, ಸ್ಟೀಲ್ ವೈರ್ ಬ್ರಷ್, ಪರ್ಸನಲ್ ಸೇಫ್ಟಿ ಇಕ್ವಿಪ್ಮೆಂಟ್, ಕೀ ಮತ್ತು ಸ್ಪ್ಯಾನರ್, ಹೆಲ್ಮೆಟ್ ಟೈಪ್ ಸ್ಕ್ರೀನ್, ಆಂಗಲ್ ಗ್ರೈಂಡರ್, ಫ್ಲೋ ಮೀಟರ್ ಇರುವ ಗ್ಯಾಸ್ ರೆಗ್ಯುಲೇಟರ್, CO2 ಗ್ಯಾಸ್ ಹೀಟರ್, ಶೀಲ್ಡಿಂಗ್ ಗ್ಯಾಸ್ ಹೋಸಸ್, ವೆಲ್ಡಿಂಗ್ ಪವರ್ ಸೋರ್ಸ್, ಸ್ಥಿರ ವೇಗ ಮತ್ತು ವೋಲ್ಟೇಜ್ ಇರುವ ವೈರ್ ಫೀಡರ್ಸ್, ಎಲೆಕ್ಟ್ರಾಡ್ ವೈರ್ನ ಪೂರೈಕೆ, ವೆಲ್ಡಿಂಗ್ ಗನ್, ಶೀಲ್ಡಿಂಗ್ ಗ್ಯಾಸ್ ಸಿಲಿಂಡರ್. ನಾವೀಗ ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಪ್ರಾಸೆಸ್ ಮೂಲಕ ಫ್ಲಾಟ್ ಪೊಸಿಷನ್ನಲ್ಲಿ 10 mm ದಪ್ಪವಿರುವ ಮೈಲ್ಡ್ ಸ್ಟೀಲ್ ಪ್ಲೇಟ್ ಮೇಲೆ ಸಿಂಗಲ್ ವಿ ಬಟ್ ಜಾಯಿಂಟ್ನ ಪ್ರೀ ವೆಲ್ಡಿಂಗ್ ಸಿದ್ಧತೆಯನ್ನು ನೋಡೋಣ. ಸ್ಪೆಸಿಫಿಕೇಶನ್ ಪ್ರಕಾರ MS ಪ್ಲೇಟ್ ಅನ್ನು ಕತ್ತರಿಸಿ 150 mm ಉದ್ದ, 50 mm ಅಗಲ, 10 mm ದಪ್ಪ. MS ಪ್ಲೇಟ್ಗಳ ಅಂಚುಗಳನ್ನು ನಿರ್ದಿಷ್ಟ ಕೋನಕ್ಕೆ ಬಿ ವೆಲ್ಡ್ ಮಾಡಿ. ಪ್ರತಿ ಬಿ ವೆಲ್ಡ್ ಎಡ್ಜ್ನಲ್ಲಿ 2 mm ರೂಟ್ ಫೇಸ್ ಅನ್ನು ಗ್ರೈಂಡ್ ಮಾಡಿ ಅಥವಾ ಫೈಲ್ ಮಾಡಿ. ಜಾಯಿನ್ ಮಾಡಬೇಕಾದ ಪೀಸ್ಗಳನ್ನು ಚೆನ್ನಾಗಿ ಶುಚಿಗೊಳಿಸಿ. ಪ್ಲೇಟ್ನ ಮೇಲ್ಭಾಗ, ಗ್ರೂವ್ನ ಸೈಡ್ ವಾಲ್ಸ್ ಮತ್ತು ಜಾಯಿಂಟ್ನ ಕೆಳಭಾಗಕ್ಕೆ ಪ್ರತ್ಯೇಕವಾದ ಗಮನ ಕೊಡಿ. ಸ್ಟಿಕ್ 5 ರಿಂದ 8 mm, ಮ್ಯಾಕ್ಸಿಮಮ್ 10 mm ಇರಲಿ. .8 mm ಡಯಾ ವೈರ್ಗೆ 80 ರಿಂದ 90 ಆಂಪಿಯರ್ ಕರೆಂಟ್ ಅನ್ನು ಸೆಟ್ ಮಾಡಿ. 8 ರಿಂದ 19 ವೋಲ್ಟ್ಸ್ ಆರ್ಕ್ ವೋಲ್ಟೇಜ್ ಸೆಟ್ ಮಾಡಿ. ವಾಯುಮಂಡಲದ ಮಾಲಿನ್ಯದಿಂದ ವೆಲ್ಡ್ ಮೆಟಲ್ ಅನ್ನು ರಕ್ಷಿಸಲು ಗ್ಯಾಸ್ ಹರಿವಿನ ಪ್ರಮಾಣವನ್ನು 8 ರಿಂದ 10 LPM ನಡುವೆ ಹೊಂದಿಸಿ. ಟ್ರಾನ್ಸ್ವರ್ಸ್ ಡಿಸ್ಟೋರ್ಷನ್ ಅನ್ನು ತಪ್ಪಿಸಲು 10 mm ದಪ್ಪವಿರುವ ಪ್ಲೇಟ್ಗಳಿಗೆ 183 ಡಿಗ್ರಿಗೆ ಜಾಯಿಂಟ್ ಅನ್ನು ಹೊಂದಿಸಿ. ಪ್ಲೇಟ್ಸ್ ನಡುವೆ 2 mm ರೂಟ್ ಗ್ಯಾಪ್ ಇರುವಂತೆ ಹೊಂದಿಸಿ. ಸಮವಾದ ಅಂತರವಿರುವಂತೆ ಟ್ಯಾಕ್ ವೆಲ್ಡ್ ಮಾಡಿ. ನಾವೀಗ GMAW ಮೂಲಕ ಫ್ಲಾಟ್ ಪೊಸಿಷನ್ನಲ್ಲಿ 10 mm ದಪ್ಪವಿರುವ ಪ್ಲೇಟ್ ಮೇಲೆ ಸಿಂಗಲ್ ವಿ ಬಟ್ ಜಾಯಿಂಟ್ನ ವೆಲ್ಡಿಂಗ್ ಪ್ರಾಸೆಸ್ ಅನ್ನು ನೋಡೋಣ. ವೆಲ್ಡಿಂಗ್ ಟೇಬಲ್ ಮೇಲೆ ಟ್ಯಾಕ್ ವೆಲ್ಡೆಡ್ ಜಾಬ್ ಅನ್ನು ಸೆಟ್ ಮಾಡಿ. ಟಾರ್ಚ್ ಅನ್ನು 5 ರಿಂದ 15 ಡಿಗ್ರಿ ಕೋನವಿರುವಂತೆ ಪ್ರಯಾಣದ ದಿಕ್ಕಿನ ಕಡೆಗೆ ಉತ್ತಮ ರೂಟ್ ಪೆನೆಟ್ರೇಷನ್ ಅನ್ನು ಪಡೆಯಲು ರೂಟ್ ರನ್ ಅನ್ನು ಡೆಪಾಸಿಟ್ ಮಾಡಿ. ಎರಡನೇ ರನ್ನಲ್ಲಿ ಯಾವುದೇ ನಾನ್ ಮೆಟಲಿಕ್ ಇನ್ಕ್ಲೂಷನ್ಸ್ ತಪ್ಪಿಸಲು ಕಾರ್ಬನ್ ಸ್ಟೀಲ್ ವೈರ್ ಬ್ರಷ್ನಿಂದ ರೂಟ್ ರನ್ ಅನ್ನು ಸ್ವಚ್ಛಗೊಳಿಸುವುದು ಬಹಳ ಪ್ರಾಮುಖ್ಯ. ಎರಡನೇ ರನ್ಗಾಗಿ ಕರೆಂಟ್ ಅನ್ನು 90 ರಿಂದ 100 ಆಂಪಿಯರ್ ಮತ್ತು 19 ರಿಂದ 20 ವೋಲ್ಟ್ಸ್ ಆರ್ಕ್ ವೋಲ್ಟೇಜ್ಗೆ ಸೆಟ್ ಮಾಡಿ. ಎರಡನೇ ರನ್ಗೆ ನಿಧಾನವಾದ ಪ್ರಯಾಣದ ವೇಗವನ್ನು ಮೇಂಟೈನ್ ಮಾಡಿ. ರೂಟ್ ರನ್ಗೆ ಹೋಲಿಸಿ.
ಎರಡನೇ ರನ್ಗೆ ಅರ್ಧ ವೃತ್ತಾಕಾರದ ಬದಿಯಿಂದ ಬದಿಗೆ ವೇವಿಂಗ್ ಮೂವ್ಮೆಂಟ್ನ ಕ್ರೆಸೆಂಟ್ ಮೋಷನ್ ಅನ್ನು ಬಳಸಿ. ಬೀಡ್ನ ಎರಡು ತುದಿಯಲ್ಲಿ ಯಾವುದೇ ಅಂಡರ್ಕಟ್ಸ್ ಇಲ್ಲದೆ ಫುಲ್ ಸೈಡ್ ವಾಲ್ ಫ್ಯೂಷನ್ ಸಾಧಿಸಲು ಬೀಡ್ನ ಎರಡು ಬದಿಯ ಡೋಸ್ನ ಕೊನೆಯಲ್ಲಿ ಸರಿಸಮಾನವಾದ ಫಿಲ್ಲಿಂಗ್ ಅನ್ನು ಪಡೆಯಲು 1 ರಿಂದ 2 ಸೆಕೆಂಡ್ ವಿರಾಮವನ್ನು ತೆಗೆದುಕೊಳ್ಳಿ. ಸರಿಯಾದ ಮತ್ತು ಸಮನಾದ ಬೀಡ್ ಪ್ರೊಫೈಲ್ ಮತ್ತು 1 ರಿಂದ 1.5 mm ರಿಇನ್ಫೋರ್ಸ್ಮೆಂಟ್ ಇರಲಿ. ನಾವೀಗ GMAW ಪ್ರಾಸೆಸ್ ಮೂಲಕ ಫ್ಲಾಟ್ ಪೊಸಿಷನ್ನಲ್ಲಿ 10 mm ಪ್ಲೇಟ್ ಮೇಲೆ ಸಿಂಗಲ್ ವಿ ಬಚ್ ಜಾಯಿಂಟ್ನ ಎಚ್ಚರಿಕೆ ಕ್ರಮ ಮತ್ತು ತಪಾಸಣೆಯನ್ನು ಚರ್ಚಿಸೋಣ. GMAWಗಾಗಿ ಸುರಕ್ಷತಾ ಮುನ್ನೆಚ್ಚರಿಕೆಗಳು. ಹೇಳಿರುವುದಕ್ಕಿಂತ ಹೆಚ್ಚಿನ ಫ್ಯೂಸ್ಗಳನ್ನು ಎಂದಿಗೂ ಇನ್ಸ್ಟಾಲ್ ಮಾಡಬೇಡಿ. ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ ಟೈಟ್ ಆಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಆಪರೇಷನ್ ಸಮಯದಲ್ಲಿ ಮಷಿನ್ ಅನ್ನು ಎಂದಿಗೂ ತೆರೆಯಬೇಡಿ. ಒಳ್ಳೆಯ ವೆಂಟಿಲೇಷನ್ ಇರಲಿ. ಸರಿಯಾದ ಬಣ್ಣದ ಲೆನ್ಸಸ್ ಬಳಸಿ. ಬರಿಗಣ್ಣಿಂದ ಆರ್ಕ್ ಅನ್ನು ನೋಡಬೇಡಿ. ಸರಿಯಾದ ಬಟ್ಟೆ ಧರಿಸಿ. ಗ್ರೈಂಡಿಂಗ್ ಮಾಡುವಾಗ ಸೇಫ್ಟಿ ಗ್ಲಾಸಸ್ ಹಾಕಿಕೊಳ್ಳಿ. ದಹನಕಾರಿ ವಸ್ತುಗಳನ್ನು ವೆಲ್ಡ್ ಏರಿಯಾದಿಂದ ಹೊರಗಿಡಿ. ಯಾವಾಗಲೂ ವೆಲ್ಡಿಂಗ್ ಮಷಿನ್ ಅನ್ನು ಅರ್ತ್ ಮಾಡಿ. ಏಕರೂಪದ ವೆಲ್ಡ್ ಗಾತ್ರ ಮತ್ತು ಜಾಯಿಂಟ್ ಆಕಾರವನ್ನು ಪರಿಶೀಲಿಸಿ. ಸಮಾನ ಲೆಗ್ ಲೆಂತ್ ಅನ್ನು ಖಚಿತಪಡಿಸಿಕೊಳ್ಳಿ. ವೆಲ್ಡೆಡ್ ಏರಿಯಾವನ್ನು ಶುಚಿಗೊಳಿಸಿ ಮತ್ತು ವೆಲ್ಡ್ನಲ್ಲಿ ಡಿಫೆಕ್ಟ್ಸ್ ಇದೆಯೇ ಎಂದು ಪರಿಶೀಲಿಸಿ. ಈಗ ಡಿಫೆಕ್ಟ್ಸ್ ಗಳನ್ನು ನೋಡೋಣ. ಕ್ರ್ಯಾಕ್, ಸ್ಪ್ಯಾಟರ್ಸ್, overlap, improper fill. ಈ ಪಾಠದಲ್ಲಿ ನಾವೇನು ಕಲಿತೇವೆಂದರೆ ಬೆವ್ಲಿಂಗ್ ಒಂದಿಗೆ ಪ್ಲೇಟ್ಸ್ ಅನ್ನು ತಯಾರಿ ಮಾಡುವುದು, ರೂಟ್ ಕ್ಯಾಪ್ ಅನ್ನು ಹೊಂದಿಸುವುದು ಮತ್ತು ಟ್ಯಾಕ್ ವೆಲ್ಡ್ ವೀವಿಂಗ್ ಟೆಕ್ನಿಕ್ಸ್ ಅನ್ನು ಬಳಸಿ 2ನೇ ಮತ್ತು 3ನೇ ರೂಟ್ ರನ್ ಅನ್ನು ಡೆಪಾಸಿಟ್ ಮಾಡುವುದು, ವೆಲ್ಡ್ ಡಿಫೆಕ್ಟ್ಸ್ ಇದೆಯೇ ಎಂದು ಪರೀಕ್ಷಿಸುವುದು. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ನಾವು ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಬಾಯ್.